ನನ್ನ ಎಲ್ಲ ಫ್ಯಾಮಿಲಿ ಹಾಗೆ ಫ್ರೆಂಡ್ಸಿಗೆ ಹಾಯ್ ಹೇಳ್ತಾ ಹೊಸ ಮದುಮಗ ಮದುಮಗಳ ಜೊತೆ ನಮ್ಮ ಸವಾರಿ ಹೊರಟಿತ್ತು ಸಕ್ರಾಯಪಟ್ಟಣದ ಕಡೆಗೆ. ಓಕೆನಾ. ದಾರಿ ಮಧ್ಯೆ ಟ್ರಾವೆಲ್ ಮಾಡುವಾಗ ಎಲ್ರಿಗೂ ಗೊತ್ತೇ ಇರುತ್ತೆ, ಸಾಂಗ್ ಎಲ್ಲ ಹಾಕ್ಕೊಂಡು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಿದ್ಲು, ನಿಂತಲ್ಲೇ ಡ್ಯಾನ್ಸ್ ಮಾಡ್ತಿದ್ಲು. ಹಾಗೆ ಅದು ಇದು ಸ್ವಲ್ಪ ಮಾತು ಹರಟೆಗಳ ಜೊತೆಗೆ ನಮ್ಮ ಪಯಣ ಹೀಗೆ ಸಾಗ್ತಾ ಇತ್ತು. ಪಾಪು ಅಂತೂ ತುಂಬ, ನೀವು ನೋಡ್ತಾ ಇರ್ಬೋದು, ಅವಳು ಹಾಡ್ತಾ ಇದ್ಲು. ನನಗೆ ವಾಯ್ಸ್ ಪ್ಲೇ ಮಾಡಲಿಕ್ಕಾಗಲ್ಲ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಕಾಪಿ ರೈಟ್ ಅಂತೆಲ್ಲ ಬರುತ್ತೆ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾನೇ ಇದ್ಲು, ಎಂಜಾಯ್ ಮಾಡ್ತಾನೇ ಇದ್ಲು. ತುಂಬ ಸಾಂಗ್ಗಳೆಲ್ಲ ಹಾಕ್ಕೊಂಡು ಕೇಳಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಹಾಗೆ ಮತ್ತೆ ಒಂದೇನಂದರೆ, ದಾರಿ ಮಧ್ಯೆ ನಾನು ಹೀಗೆ ವಿಡಿಯೋ ಶೂಟ್ ಮಾಡ್ತಿದ್ದೆ. ಜಸ್ಟ್ ಒಂದು ಸಲ ಹೀಗೆ ಆಕಾಶದ ಕಡೆ ನೋಡಿದೆ, ಕ್ಲೌಡ್ ಅಂತೂ ತುಂಬ ಚೆನ್ನಾಗಿತ್ತು, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಒಂಥರ ಚೆಂದನೇ ಅಲ್ವಾ ನೋಡೋಕ್ಕೆ. ದಾರಿ ಸಾಗೋದೇ ಗೊತ್ತಾಗಲ್ಲ, ಈ ಥರ ಎಲ್ಲ ಒಂದೊಂದು ವ್ಯೂಸ್ ಇರಬೇಕು. ಸೊ ಹೀಗೆ ಹೋಗ್ತಾ ನೇಚರ್ನೂ ಎಂಜಾಯ್ ಮಾಡ್ತಾ ಇದ್ವಿ. ಬಿಕಾಸ್ ಸ್ವಲ್ಪ ಮಳೆ ಥರ ಎಲ್ಲ ಇತ್ತು, ಮೋಡ ಆಗ್ತಾ ಇತ್ತು, ಅಲ್ಲಲ್ಲಿ ಉದುರು ಮಳೆ. ಹೀಗೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ದು ಗೊತ್ತೇ ಆಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಿಗೆ ಟೆಂಪಲ್ಲು ಕಾಣಿಸ್ತಾ ಇದೆ, ಗೋಪುರ ಕಾಣಿಸ್ತಾ ಇದೆ ಅಲ್ವಾ. ನಾವು ಬಂದಿದ್ದ ಡೆಸ್ಟಿನೇಷನ್ ಇದೇನೆ. ಸೊ ಫೈನಲಿ ರೀಚ್ ಆದ್ವಿ, ಬೇಲೂರು ಟು ಸಕ್ರಾಯಪಟ್ಟಣ. ಓಕೆ, ತುಂಬ ಜನ ಇದ್ದರು, ಬಟ್ ತುಂಬ ಇಕ್ಕಟ್ಟು ಆ ಥರ ಏನು ಅನ್ನಿಸ್ಲಿಲ್ಲ. ನಾವು ಹೋದಾಗ ಪೀಸ್ಫುಲ್ಲಾಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿದ್ದು ದೇವರ ಆಶೀರ್ವಾದ ತಗೊಂಡು ಬಂದ್ವಿ. ನಾವು ಬಂದಿರೋ ಟೆಂಪಲ್ ಯಾವುದಂದರೆ ಸಕ್ರಾಯಪಟ್ಟಣದಲ್ಲಿರುವಂಥ ಶಕುನ ರಂಗನಾಥ ಸ್ವಾಮಿ ಟೆಂಪಲ್ಲು. ಸೊ ಇಲ್ಲೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿಂದ ಮತ್ತೆ ಬೇರೆ ಒಂದು ದೇವಸ್ಥಾನಕ್ಕೆ ಹೋದ್ವಿ, ಅದು ಕೆಂಚರಾಯ ಸ್ವಾಮಿ ದೇವಸ್ಥಾನ ಅಂತೇಳ್ಬಿಟ್ಟು. ಹಾಗೆ ಅಣ್ಣಂದರು ಅತ್ತಿಗೆಯಂದ್ರ ಜೊತೆ ಡೇ ಅಂತೂ ತುಂಬ ಚೆನ್ನಾಗಿತ್ತು.